ಸಹೋದರ ಸಹೋದರಿಯರೇ, ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಬಯಸ್ತೇವೆ. ಕಳೆದ ಕಾರ್ಯಕ್ರಮದಲ್ಲಿ ನಾವು ದಶಾಜ್ಞೆಗಳಲ್ಲಿ ಮೊದಲ 3 ಆಜ್ಞೆಗಳು ನಕಾರಾತ್ಮಕವಾಗಿವೆ. ಸಬ್ಬತ್ ಆಚರಣೆಯು ದೇವರಿಗೂ ಇಸ್ರಾಯೇಲರಿಗೂ ನಡುವಣ ವಿಶೇಷವಾದ ಸಂಬಂಧವನ್ನು ಸೂಚಿಸಿದೆ ಎಂಬುದಾಗಿ ತಿಳಿದುಕೊಂಡೆವು. ಇಂದು ನಮ್ಮ ಅಧ್ಯಯನದಲ್ಲಿ ಮಾನವರ ಕಡೆಗಿನ ಕರ್ತವ್ಯದ ಕುರಿತು ಆಜ್ಞೆಗಳ ಕುರಿತಾಗಿ ಅಧ್ಯಯನ ಮಾಡಲಿದ್ದೇವೆ ಮತ್ತು ದೇವರ ಕಡೆಗಿರುವ ನಮ್ಮ ಪ್ರೀತಿಯನ್ನು ವಿಧೇಯತೆಯ ಮೂಲಕ ನಾವು ತೋರಿಸ್ತೇವೆ ಎಂಬ ಸತ್ಯವನ್ನು ಅರಿತುಕೊಳ್ಳಲು ನಮ್ಮನ್ನು ದೇವರ ಹಸ್ತಕ್ಕೆ ಕೊಟ್ಟು ಪ್ರಾರ್ಥನಾಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪ್ರೀತಿ ಸ್ವರೂಪನಾಗಿರುವಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಧರ್ಮೋಪದೇಶಕಾಂಡ ಪುಸ್ತಕದ ಅಧ್ಯಯನದಲ್ಲಿ ಮುಂದೆ ಸಾಗುತ್ತಾ ಇದ್ದೇವೆ. ಕಳೆದ ಕಾರ್ಯಕ್ರಮದಲ್ಲಿ ನಾವು 5ನೇ ಅಧ್ಯಾಯದ ಪ್ರಾರಂಭದಲ್ಲಿ ಕೆಲವು ಸತ್ಯಗಳನ್ನು ನಾವು ತಿಳಿದುಕೊಂಡೆವು. ದೇವರು ಕೊಟ್ಟಂಥ ಆಜ್ಞೆಗಳ ಬಗ್ಗೆ ತಿಳಿದುಕೊಂಡಂಥ ನಾವು ಮುಂದಕ್ಕೆ ನಮ್ಮ ಧ್ಯಾನದಲ್ಲಿ ಮುಂದುವರಿಯುವಾಗ ಈ ಆಜ್ಞೆಗಳು ದೇವರ ಕಡೆಗಿನ ಕರ್ತವ್ಯದ ಕುರಿತಾಗಿ ಹೇಳಲ್ಪಟ್ಟಿವೆ. ಈಗ ಮಾನವನ ಕಡೆಗಿನ ಕರ್ತವ್ಯದ ಕುರಿತ ಆಜ್ಞೆಗಳ ಕುರಿತಾಗಿ ನಾವು ನೋಡಲಿದ್ದೇವೆ. ಹಾಗಾದರೆ ಬನ್ನಿರಿ, ನಮ್ಮ ಧ್ಯಾನವನ್ನು ಪ್ರಾರಂಭಿಸುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 5ನೇ ಅಧ್ಯಾಯ 16ನೇ ವಚನವನ್ನು ಗಮನಿಸೋಣ. ನಿನ್ನ ದೇವರಾದ ಯೆಹೋವನು ಆಜ್ಞಾಪಿಸಿದಂತೆ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವಿ ಮತ್ತು ನಿನಗೆ ಮೇಲಾಗುವುದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಆಜ್ಞೆಯು ದೇವರಿಗೂ ಮನುಷ್ಯರಿಗೂ ಸಲ್ಲಿಸತಕ್ಕ ಕರ್ತವ್ಯದ ಕುರಿತಾಗಿ ಇದೆ ಎಂದು ನಾನು ಭಾವಿಸುತ್ತೇನೆ. ಬೆಳೆಯುವ ಮಗುವಿಗೆ ತಂದೆ ತಾಯಂದಿರು ದೇವರ ಸ್ಥಾನದಲ್ಲಿರುತ್ತಾರೆ. ಮಕ್ಕಳು ತಮ್ಮ ಹೆತ್ತವರ ಕಡೆಗೆ ನೋಡುತ್ತಾರೆ. ಅದು ಸರಿಯಾದದ್ದೇ. ಜ್ಞಾನೋಕ್ತಿ 1ನೇ ಅಧ್ಯಾಯ 8ನೇ ವಚನ ಹೀಗೆ ಹೇಳುತ್ತದೆ: ಮಗನೇ, ನಿನ್ನ ತಂದೆಯ ಉಪದೇಶವನ್ನು ಕೇಳು, ನಿನ್ನ ತಾಯಿಯ ಬೋಧನೆಯನ್ನು ತೊರೆಯಬೇಡ ಎಂಬುದಾಗಿ. ಮಕ್ಕಳು ಚಿಕ್ಕವರಾಗಿರುವಾಗ ಹೆತ್ತವರು ಅವರಿಗೆ ದೇವರ ಸ್ಥಾನದಲ್ಲಿರುತ್ತಾರೆ ಎಂಬುದಾಗಿ ನಾವು ಬಲ್ಲೆವು. ಹೌದು ಪ್ರಿಯರೇ, ಈಗ ಇವರು ತಮಗೆ ವಾಗ್ದಾನ ಮಾಡಲ್ಪಟ್ಟ ದೇಶದೊಳಗೆ ಹೋಗಲಿಕ್ಕಿರುವುದರಿಂದ ಅವರು ತಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಈ ಆಜ್ಞೆಯನ್ನು ಪಾಲಿಸಿದ ರಾಷ್ಟ್ರವು ಆಶೀರ್ವದಿಸಲ್ಪಡುವುದಿಲ್ಲ. ಎಲ್ಲ ದೇಶಗಳಲ್ಲಿ ಇದೇ ದೊಡ್ಡ ಸಮಸ್ಯೆಯಾಗಿರುತ್ತದೆ. ಅದರೊಂದಿಗೆ ಎಲ್ಲ ತಂದೆ ತಾಯಂದಿರು ಸನ್ಮಾನಕ್ಕೆ ಯೋಗ್ಯರಾಗಿ ಇಲ್ಲವೆಂಬುದು ಕೂಡ ಸತ್ಯವೇ ಆಗಿದೆ. ಹೆತ್ತವರಿಗೂ ದೇವರು ಹೇಳತಕ್ಕ ಮಾತು ಇದೆ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 4ನೇ ವಚನ ಹೀಗೆ ಹೇಳುತ್ತದೆ: ತಂದೆಗಳೇ, ನಿಮ್ಮ ಮಕ್ಕಳಿಗೆ ಕೋಪವನ್ನೆಬ್ಬಿಸದೆ ಕರ್ತನಿಗೆ ಮೆಚ್ಚುಗೆಯಾಗಿರುವ ಬಾಲಶಿಕ್ಷೆಯನ್ನು ಬಾಲೋಪದೇಶವನ್ನು ಮಾಡುತ್ತಾ ಅವರನ್ನು ಸಾಕಿ ಸಲಹಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, 2 ಆಜ್ಞೆಗಳು ಕೂಡ ಜೊತೆಯಾಗಿವೆ. ಬನ್ನಿರಿ, ಮುಂದಕ್ಕೆ ನಾವು ನೋಡೋಣ. ಧರ್ಮೋಪದೇಶಕಾಂಡ ಪುಸ್ತಕ 5ನೇ ಅಧ್ಯಾಯ 17ನೇ ವಚನದಲ್ಲಿ ನರಹತ್ಯ ಮಾಡಬಾರದು ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, ನರಹತ್ಯ ಎಂಬುದರ ಇಬ್ರಿಯ ಪದವು ರಾಟ್ಯಾಕ್ಸ್ ಎಂದಾಗಿದೆ. ಅದರ ಅರ್ಥ ಕೊಲೆ ಎಂದಾಗುತ್ತದೆ. ನೀನು ಕೊಲ್ಲಬಾರದು. ಇದು ವೈಯಕ್ತಿಕವಾದದ್ದು. ಸಿಟ್ಟು ಹಾಗೂ ವೈಯಕ್ತಿಕ ದ್ವೇಷದಿಂದ ಮೊದಲೇ ಯೋಚಿಸಿಕೊಳ್ಳುವಂತಹದ್ದು. ಇದಕ್ಕೂ ಯುದ್ಧಕ್ಕೂ ಸಂಬಂಧವಿಲ್ಲ. ದೇಶದಲ್ಲಿರುವ ವೈರಿಗಳನ್ನು ನಾಶ ಮಾಡಬೇಕೆಂದು ದೇವರೇ ಅವರಿಗೆ ಹೇಳುವುದನ್ನು ಮುಂದಕ್ಕೆ ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಯುದ್ಧಕ್ಕೆ ಹೋಗುವ ಸೈನಿಕನಿಗೆ ಈ ಅಪ್ಪಣೆ ಅನ್ವಯಿಸುವುದಿಲ್ಲ. ಒಬ್ಬ ಯೌವನಸ್ಥನು ಕೆಲವು ವರ್ಷಗಳ ಹಿಂದೆ ನನಗೆ ಹೀಗೆ ಹೇಳಿದನು: ನಾನು ವಿಯೆಟ್ನಾಂ ಯುದ್ಧಕ್ಕೆ ಹೋಗುವುದಿಲ್ಲ ಎಂಬುದಾಗಿ. ನನಗೆ ಅಲ್ಲಿ ಯಾರೂ ವೈರಿಗಳಾಗಿಲ್ಲ. ಅಲ್ಲಿ ಹೋಗಿ ಅವರನ್ನು ಕೊಲ್ಲುವುದು ನನಗೆ ಇಷ್ಟವಿಲ್ಲ. ಅಲ್ಲಿ ಅವರೊಡನೆ ಕೋಪವಿಲ್ಲದಿರುವುದು ಒಳ್ಳೆಯದೇ ಆಗಿದೆ. ಒಂದು ವೇಳೆ ಯಾರ ಮೇಲಾದರೂ ಸಿಟ್ಟು ಇದ್ದು ಅವನನ್ನು ಕೊಲ್ಲಿಸಲಿಕ್ಕಾಗಿ ಅಲ್ಲಿಗೆ ಹೋಗುವುದಾದರೆ ಅವನು ಕೊಲೆ ಮಾಡಿದಂತಾಗುತ್ತದೆ. ಸರಕಾರದ ಕಡೆಗಿನ ನಮ್ಮ ಕರ್ತವ್ಯದ ಕುರಿತು ಮಾತಾಡುವಾಗ ಈ ಕುರಿತು ಹೆಚ್ಚಿನದನ್ನು ತಿಳಿಯುವ. ಪ್ರಿಯರೇ, ಈ 6ನೇ ಅಪ್ಪಣೆಯು ಸೈನ್ಯದಲ್ಲಿರುವವರಿಗೆ ಅನ್ವಯಿಸುವುದಿಲ್ಲ. ಮುಂದಕ್ಕೆ ನಾವು ಅಪ್ಪಣೆಯ ವಿಚಾರ ನೋಡುವಾಗ ಧರ್ಮೋಪದೇಶಕಾಂಡ ಪುಸ್ತಕ 5ನೇ ಅಧ್ಯಾಯ 18ನೇ ವಚನಕ್ಕೆ ಬರೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ವ್ಯಭಿಚಾರ ಮಾಡಬಾರದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಕಾಲದಲ್ಲಿ ಲೈಂಗಿಕತೆ ವಿಪರೀತವಾಗಿ ಬೆಳೆದಿದೆ. ಪ್ರತಿಯೊಂದು ವಸ್ತುವಿನ ಜಾಹೀರಾತಿನಲ್ಲೂ ಲೈಂಗಿಕತೆ ಎತ್ತಿ ತೋರಿಸುತ್ತಾರೆ. ದೇವರ ಅಪ್ಪಣೆ ಈಗಿನ ದಿನಗಳಿಗೂ ಅನ್ವಯವಾಗುತ್ತದೆ. ವ್ಯಭಿಚಾರ ಮಾಡಬಾರದು ಎಂಬುದಾಗಿ. ಪ್ರಿಯರೇ,
ಈ ದೊಡ್ಡ ಪಾಪವು ನಮ್ಮ ದೇಶವನ್ನು ಕೆಳಸ್ಥಿತಿಗೆ ತಂದದ್ದಾಗಿರುತ್ತದೆ. ಬನ್ನಿರಿ, ಮುಂದಕ್ಕೆ ನಮ್ಮ ಧ್ಯಾನದಲ್ಲಿ ಧರ್ಮೋಪದೇಶಕಾಂಡ ಪುಸ್ತಕ 5ನೇ ಅಧ್ಯಾಯ 19ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಕದಿಯಬಾರದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತಾವು ಎಲ್ಲಿಯೂ ಕಳವು ಮಾಡಿಲ್ಲ ಎಂಬುದಾಗಿ ಅನೇಕರು ಹೇಳಬಹುದು. ಆದರೆ ಹೃದಯಗಳಲ್ಲಿ ಕದಿಯುವ ಆಶೆ ಇದ್ದೇ ಇರುತ್ತದೆ. ಪ್ರಿಯರೇ, ನಮ್ಮ ಹೃದಯದ ಯೋಚನೆಗಳು ಪಾಪಮಯವೇ ಎಂದು ಕರ್ತನಾದ ಯೇಸು ಹೇಳಿದ್ದಾನೆ. ಹೃದಯದಲ್ಲಿರುವ ಹಗೆತನವು ಕೊಲೆಗೆ ಸಮವಾದದ್ದು. ಹಾಗೆಯೇ ಹೃದಯದಲ್ಲಿರುವ ದುರಾಶೆಯು ಕಳ್ಳತನಕ್ಕೆ ಸಮವಾಗಿದೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ಧರ್ಮೋಪದೇಶಕಾಂಡ ಪುಸ್ತಕ 5ನೇ ಅಧ್ಯಾಯ 20 ಮತ್ತು 21ನೇ ವಚನವನ್ನು ಗಮನಿಸೋಣ. ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು, ಮತ್ತೊಬ್ಬನ ಹೆಂಡತಿಯನ್ನು ಅಪೇಕ್ಷಿಸಬಾರದು, ಮತ್ತೊಬ್ಬನ ಹೊಲ, ಮನೆ, ಗಂಡಾಳು, ಹೆಣ್ಣಾಳು, ಎತ್ತು, ಕತ್ತೆ ಮುಂತಾದ ಯಾವುದನ್ನೂ ಆಶಿಸಬಾರದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆಶೆ ಪಡಬಾರದು ಎಂಬ ಆಜ್ಞೆಯು ಬೇರೊಬ್ಬರದನ್ನು ಅತಿಯಾಗಿ ಆಶೆ ಪಡುವುದು ಕೂಡ ಪಾಪವೆಂದು ತಿಳಿಸುತ್ತದೆ. ದೇವರಿಂದ ತಾನು ನೇರವಾಗಿ ಹೊಂದಿದ ಆಜ್ಞೆಗಳ ಕುರಿತಾಗಿ ಮೋಶೆ ಈ ಯುವಜನಾಂಗಕ್ಕೆ ವಿವರಿಸಿ ಹೇಳುತ್ತಿದ್ದಾನೆ. ಬನ್ನಿರಿ, ಮುಂದಕ್ಕೆ ನಾವು ಧರ್ಮೋಪದೇಶಕಾಂಡ ಪುಸ್ತಕ 5ನೇ ಅಧ್ಯಾಯ 23ನೇ ವಚನದಿಂದ 26ನೇ ವಚನದವರೆಗೆ ನೋಡೋಣ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಈ ಮಾತುಗಳನ್ನು ಆ ಬೆಟ್ಟದ ಮೇಲೆ ಬೆಂಕಿ, ಮೋಡ, ಕಾರ್ಗತ್ತಲು ಇವುಗಳ ಮಧ್ಯದೊಳಗಿಂದ ನಿಮ್ಮ ಸರ್ವ ಸಮೂಹಕ್ಕೆ ಕೇಳಿಸುವಂತೆ ಮಹಾಸ್ವರದಿಂದ ನುಡಿದನು. ಆಮೇಲೆ ಇನ್ನೂ ಮಾತಾಡಲಿಲ್ಲ. ಆತನು ಆ ಮಾತುಗಳನ್ನು 2 ಕಲ್ಲಿನ ಹಲಗೆಗಳಲ್ಲಿ ಕೆತ್ತಿ ನನಗೆ ಕೊಟ್ಟನು. ಆ ಬೆಟ್ಟವು ಬೆಂಕಿಯಿಂದ ಪ್ರಜ್ವಲಿಸುತ್ತಿರುವಾಗ ಆ ಕತ್ತಲೊಳಗಿಂದ ದೇವರ ಸ್ವರವನ್ನು ಕೇಳಿ, ನೀವು, ಅಂದರೆ ನಿಮ್ಮ ಕುಲಾಧಿಪತಿಗಳು, ಹಿರಿಯರು ನನ್ನ ಬಳಿಗೆ ಬಂದು, ನಮ್ಮ ದೇವರಾದ ಯೆಹೋವನು ತನ್ನ ಘನವನ್ನು ಮಹಿಮೆಯನ್ನು ನಮಗೆ ತೋರಿಸಿ ಅಗ್ನಿ ಜ್ವಾಲೆಯೊಳಗಿಂದ ತನ್ನ ಸ್ವರವನ್ನು ನಮಗೆ ಕೇಳಿಸಿದಾನಲ್ಲ. ಮನುಷ್ಯನು ತನ್ನ ಸಂಗಡ ದೇವರು ಮಾತಾಡಿದರೂ ಸಾಯದೆ ಬದುಕಿದ್ದುಂಟೆಂಬುದು ಇವತ್ತು ನಮಗೆ ತಿಳಿಯಬಂತು. ಆದರೂ ಈ ಘೋರವಾದ ಅಗ್ನಿ ಜ್ವಾಲೆಯು ನಮ್ಮನ್ನು ದಹಿಸಿಬಿಟ್ಟಿತು ಮತ್ತು ನಮ್ಮ ದೇವರಾದ ಯೆಹೋವನ ಸ್ವರವನ್ನು ನಾವು ತಿರುಗಿ ಕೇಳಿದರೆ ಸತ್ತೇವು. ಬೆಂಕಿಯ ಜ್ವಾಲೆಯೊಳಗಿಂದ ಮಾತಾಡುವ ಚೈತನ್ಯ ಸ್ವರೂಪನಾದ ದೇವರ ಸ್ವರವನ್ನು ನಾವು ಕೇಳಿದಂತೆ ಎಲ್ಲ ಮನುಷ್ಯರೊಳಗೆ ಬೇರೆ ಯಾರೂ ಕೇಳಿ ಬದುಕಿದರು. ಹೀಗಿರುವುದರಿಂದ ನಾವು ಯಾಕೆ ಸಾಯಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅದು ಒಂದು ಭಯಂಕರವಾದ ಅನುಭವವಾದ್ದರಿಂದ ಮೋಶೆ ಅದನ್ನು ಕೇಳಿ ತಮಗೆ ತಿಳಿಸಲಿ ಎಂದು ಜನರು ಹೇಳಿದರು. ಬನ್ನಿರಿ, ಮುಂದಕ್ಕೆ ನಾವು ಧರ್ಮೋಪದೇಶಕಾಂಡ ಪುಸ್ತಕ 5ನೇ ಅಧ್ಯಾಯ 27ನೇ ವಚನವನ್ನು ಗಮನಿಸೋಣ. ನೀನೇ ಹತ್ತಿರಕ್ಕೆ ಹೋಗಿ ನಮ್ಮ ದೇವರಾದ ಯೆಹೋವನ ಆಜ್ಞೆಗಳನ್ನೆಲ್ಲ ತಿಳಿದುಕೊಂಡು ಬಂದು ನಮಗೆ ತಿಳಿಸಿದಾಗ ನಾವು ನಡೆಸುವೆವು ಎಂದು ಹೇಳಿದಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಧರ್ಮಶಾಸ್ತ್ರ ಕೈಕೊಳ್ಳುತ್ತೇವೆಂದು ಇಸ್ರಾಯೇಲ್ಯರು ಮಾತು ಕೊಟ್ಟರು. ಆದರೆ ಆ ರೀತಿ ನಡಕೊಳ್ಳಲಿಲ್ಲ. ತನ್ನ ಜನರ ಕಡೆಗಿನ ದೇವರ ಕೂಗನ್ನು ಗಮನಿಸಿರಿ. ಮುಂದಕ್ಕೆ ನಾವು ನೋಡುತ್ತೇವೆ, ಧರ್ಮೋಪದೇಶಕಾಂಡ ಪುಸ್ತಕ 5ನೇ ಅಧ್ಯಾಯ 29ನೇ ವಚನದಲ್ಲಿ, ನನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ ನನ್ನ ಆಜ್ಞೆಗಳನ್ನು ಅನುಸರಿಸುವ ಮನಸ್ಸು ಯಾವಾಗಲೂ ಅವರಲ್ಲಿ ಇದ್ದರೆ ಎಷ್ಟೋ ಮೇಲು. ಆಗ ಅವರಿಗೂ ಅವರ ಸಂತತಿಯವರಿಗೂ ಯಾವಾಗಲೂ ಶುಭವುಂಟಾಗುವುದು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಸ್ರಾಯೇಲ್ಯರು ಆಜ್ಞೆಗಳನ್ನು ಕೈಕೊಳ್ಳುವುದರಲ್ಲಿ ಸೋತರು. ವಾಗ್ದಾತ ದೇಶದಲ್ಲಿ ಒಳ್ಳೆಯ ಸ್ಥಿತಿಯಲ್ಲಿ ಅವರಿದ್ದರು. ಆದರೂ ಅವರು ಧರ್ಮಶಾಸ್ತ್ರವನ್ನು ಕೈಕೊಳ್ಳಲಿಲ್ಲ. ತಾವು ಕೂಡ ಅವರಂತೆ ಧರ್ಮಶಾಸ್ತ್ರ ಕೈಕೊಳ್ಳಲು ಸಾಧ್ಯವಾಗದೆ ಹೋಗಿದೆ. ಹೌದಲ್ಲವೇ? ದೇವರ ವಾಕ್ಯಗಳನ್ನು ಮರೆತು ಬಿಟ್ಟವರಂತೆ ನಾವು ಜೀವಿಸುತ್ತಾ ಇರುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಧರ್ಮಶಾಸ್ತ್ರವು ಕನ್ನಡಿಯಂತೆ ನಾವು ಪಾಪಿಗಳೆಂಬುದನ್ನು ತೋರಿಸುತ್ತದೆ. ಆದರೆ ಕನ್ನಡಿಯು ನಮ್ಮಲ್ಲಿನ ಕೊಳೆಯನ್ನು ತೋರಿಸುತ್ತದೆ ಹೊರತು ತೊಳೆಯುವುದಿಲ್ಲ. ಧರ್ಮಶಾಸ್ತ್ರವು ನಮ್ಮನ್ನು ರಕ್ಷಿಸಲಾರದು. ನಾವು ನೀರಿನ ಬಳಿಗೆ ಬಂದು ತೊಳೆಕೊಳ್ಳಬೇಕು. ಧರ್ಮಶಾಸ್ತ್ರವು ನಮಗೆ ತೊಳೆಯಬೇಕೆಂದು ಹೇಳುತ್ತದೆ. ನಾವು ಕ್ರಿಸ್ತನ ಬಳಿಗೆ ಬರಬೇಕು. ದೇವರ ಮಗನಾದ ಯೇಸು ಕ್ರಿಸ್ತನ ರಕ್ತವು ನಮ್ಮನ್ನು ಎಲ್ಲ ಪಾಪಗಳಿಂದ ತೊಳೆಯುತ್ತದೆ. ವಿಲಿಯಂ ಕೂಪರ್ ಈ ರೀತಿಯಾಗಿ ಬರೆದಿದ್ದಾರೆ, ಇಮ್ಮಾನುವೇಲನಿಂದ ಹೊರಡುವ ರಕ್ತದ ಚಿಲುಮೆಯೊಂದಿದೆ. ಅದರಲ್ಲಿ ಮುಳುಗಿದ ಪಾಪಿ ತನ್ನೆಲ್ಲ ಪಾಪವನ್ನು ಕಳೆದುಕೊಳ್ಳುತ್ತಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ದಶಾಜ್ಞೆಗಳನ್ನು ನೀನು ಒಪ್ಪುತ್ತೀಯೋ? ಅದರ ಕುರಿತು ನಿನ್ನ ಅಭಿಪ್ರಾಯವೇನು ಎಂಬುದು ಮುಖ್ಯವಲ್ಲ, ಆದರೆ ನೀನು ಅವುಗಳನ್ನು ಕೈಕೊಂಡಿದೆಯೋ ಎಂಬುದೇ ಪ್ರಶ್ನೆಯಾಗಿದೆ. ಪ್ರಿಯ ಸಹೋದರನೇ, ಸಹೋದರಿಯೇ, ನೀನು ಯಥಾರ್ಥನಾಗಿರುವುದಾದರೆ
ಇಲ್ಲವೆಂದೇ ಹೇಳುತ್ತೀ. ಅದರ ಅರ್ಥ ನಿನಗೊಬ್ಬ ರಕ್ಷಕನು ಬೇಕಾಗಿದ್ದಾನೆ. ಬನ್ನಿರಿ, ವಾದಿಸುವ ಎಂದು ಯೆಹೋವನು ನುಡಿಯುತ್ತಾನೆ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ಬಿಳುಪಾಗುವು, ಕಿರಮಂಜಿ ಬಣ್ಣವಾಗಿದ್ದರೂ ಉಣ್ಣೆಯಂತೆ ಬೆಳ್ಳಗಾಗುವು ಎಂಬುದಾಗಿ ಯೆಶಾಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 18ನೇ ವಚನದಲ್ಲಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ನೀವು ಕ್ರಿಸ್ತನ ಬಳಿಗೆ ಬರುವಾಗ ಆತನು ನಿಮ್ಮನ್ನು ಕ್ಷಮಿಸಿ ಎಲ್ಲ ಅನೀತಿಯಿಂದ ಶುದ್ಧೀಕರಿಸುತ್ತಾನೆ. ಆಗ ನಾನು ನೀವು ಆತನೆದುರು ಕಳಂಕರಹಿತರಾಗಿ ನಿಲ್ಲುವೆವು. ದೇವರಿಗೆ ಮಹಿಮೆಯಾಗಲಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿವರೆಗೆ ಧರ್ಮೋಪದೇಶಕಾಂಡ ಪುಸ್ತಕದ 5ನೇ ಅಧ್ಯಾಯದ ಧ್ಯಾನವನ್ನು ನಾವು ಮಾಡಿ ಮುಗಿಸುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ಆತನ ನಡೆಸುವಿಕೆಗಾಗಿ ಆತನಿಗೆ ಸ್ತೋತ್ರ ಹೇಳುತ್ತಾ ಮುಂದಕ್ಕೆ ನಾವು ಧರ್ಮೋಪದೇಶಕಾಂಡ ಪುಸ್ತಕದ 6ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪ ಪ್ರೀತಿಸು ಹಾಗೂ ವಿಧೇಯನಾಗು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವು ಮೊದಲೇ ತಿಳಿಸಿದಂತೆ ಧರ್ಮೋಪದೇಶಕಾಂಡದಲ್ಲಿ ಪ್ರೀತಿ ಹಾಗೂ ವಿಧೇಯತೆ ಎಂಬ 2 ಪದಗಳಿಗೆ ಒತ್ತು ನೀಡಲಾಗಿದೆ. ಧರ್ಮಶಾಸ್ತ್ರ ಮತ್ತು ವಿಧೇಯತೆಗಳಿಗೆಲ್ಲ. ಧರ್ಮಶಾಸ್ತ್ರದಲ್ಲಿ ದೇವರ ಪ್ರೀತಿಯು ಕಂಡುಬರುತ್ತದೆ. ಧರ್ಮಶಾಸ್ತ್ರದ ಮೂಲ ಸೂತ್ರ ಪ್ರೀತಿಯೇ ಆಗಿದೆ. ಆದ್ದರಿಂದಲೇ ಸುವಾರ್ತೆಯ ಮೂಲ ಸೂತ್ರವು ಧರ್ಮೋಪದೇಶಕಾಂಡದಲ್ಲೂ ಹೇಳಲ್ಪಟ್ಟಿದೆ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ ಹೀಗೆ ಹೇಳುತ್ತದೆ: ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರ ಕಡೆಗೆ ನಮಗಿರುವ ಪ್ರೀತಿಯನ್ನು ನಾವು ವಿಧೇಯತೆಯ ಮೂಲಕ ತೋರಿಸುತ್ತೇವೆ. ಕರ್ತನಾದ ಯೇಸು ಅದನ್ನು ಹೀಗೆ ಹೇಳಿದ್ದಾನೆ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 15ನೇ ವಚನದಲ್ಲಿ, ನೀವು ನನ್ನನ್ನು ಪ್ರೀತಿಸುವರಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ ಎಂಬುದಾಗಿ. ಪ್ರಿಯರೇ, ಈಗಲೂ ಇದೇ ಪರೀಕ್ಷೆ ಇರುತ್ತದೆ. ನಾವು ಆತನನ್ನು ಪ್ರೀತಿಸುವುದಾದರೆ ಆತನ ಆಜ್ಞೆಗಳನ್ನು ಕೈಕೊಳ್ಳುತ್ತೇವೆ. ರಕ್ಷಣೆಯು ಒಂದು ಪ್ರೀತಿಯ ಸಂಬಂಧವಾಗಿದೆ. ಯೋಹಾನ ಬರೆದ 1ನೇ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನದಲ್ಲಿ ನೋಡುತ್ತೇವೆ, ಆತನು ಮೊದಲು ನಮ್ಮನ್ನು ಪ್ರೀತಿಸಿದ್ದರಿಂದ ನಾವು ಪ್ರೀತಿಸುತ್ತೇವೆ ಎಂಬುದಾಗಿ. ಕರ್ತನಾದ ಯೇಸು ಇದನ್ನು ಎಲ್ಲದಕ್ಕಿಂತ ಹೆಚ್ಚಿನ ಆಜ್ಞೆ ಎಂಬುದಾಗಿ ಹೇಳಿದ್ದಾನೆ. ನೀನು ನಿನ್ನ ದೇವರಾಗಿರುವ ಕರ್ತನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ಪ್ರಿಯರೇ, ನಮ್ಮ ವಿಧೇಯತೆಯು ಪ್ರೀತಿಯ ಪ್ರಕಟಣೆಯಾಗಿರುತ್ತದೆ. ಇಡೀ ಗ್ರಂಥದಲ್ಲಿ ವಿಧೇಯತೆಯೇ ಮುಖ್ಯ ವಿಷಯವಾಗಿರುತ್ತದೆ. ನನ್ನ ಆಜ್ಞೆಗಳನ್ನು ಕೈಕೊಳ್ಳುವುದಾದರೆ ಎಂಬುದಾಗಿ ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಹಳೆ ಒಡಂಬಡಿಕೆಯಲ್ಲಿಯೂ ಪ್ರೀತಿಯ ಕುರಿತಾಗಿ ಇರುವುದಾದರೆ ಹೊಸ ಒಡಂಬಡಿಕೆಯಲ್ಲಿಯೂ ಅದರ ಹೆಚ್ಚುಗಾರಿಕೆ ಏನು? ಹೊಸ ಒಡಂಬಡಿಕೆಯಲ್ಲಿ ದೇವರ ಪ್ರೀತಿಯು ಕ್ರಿಸ್ತನ ನರಾವತಾರ ಹಾಗೂ ಮರಣದಲ್ಲಿ ಕಂಡುಬಂದಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನ ಹೀಗೆ ಹೇಳುತ್ತದೆ: ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆತನು ನಮಗಾಗಿ ಸತ್ತನು. ಇಸ್ರಾಯೇಲ್ಯರನ್ನು ಐಗುಪ್ತದಿಂದ ಹೊರತರುವುದರಲ್ಲಿ ಪ್ರೀತಿಯನ್ನು ಪ್ರಕಟಿಸುವುದು ಒಂದು ಸಂಗತಿಯಾದರೆ ಅವರಿಗಾಗಿ ಸಾಯುವುದು ಇನ್ನೊಂದು ಸಂಗತಿಯಾಗಿದೆ. ಸಿನಾಯಿ ಬೆಟ್ಟದ ತುದಿಯಿಂದ ಹೇಳುವುದು ಒಂದು ಸಂಗತಿಯಾದರೆ ತನ್ನ ಮೇಲೆ ನಮ್ಮ ಬಲಹೀನ ಮಾನವ ರೂಪ ತೆಗೆದುಕೊಂಡು ನಮ್ಮ ಪಾಪಗಳಿಗಾಗಿ ಕ್ರೂಜೆಯಲ್ಲಿ ಸಾಯುವುದು ಇನ್ನೊಂದು ವಿಚಾರವಾಗಿದೆ. ರಕ್ಷಣೆಯು ಪ್ರೀತಿಯ ಸಂಗತಿಯಾಗಿದೆ ಎಂದು ನಾನು ಪುನಃ ಹೇಳುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ಯೋಹಾನನು ಬರೆದ 1ನೇ ಪತ್ರಿಕೆ 4ನೇ ಅಧ್ಯಾಯ 10ನೇ ವಚನ ಹೀಗೆ ಹೇಳುತ್ತದೆ: ನಾವು ದೇವರನ್ನು ಪ್ರೀತಿಸಿದರಲ್ಲಿಯಲ್ಲ, ಆತನು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥವಾಗಿ ತನ್ನ ಮಗನನ್ನು ಕಳುಹಿಸಿಕೊಟ್ಟದರಲ್ಲಿಯೇ ಪ್ರೀತಿಯ ನಿಜಗುಣವು ತೋರಿ ಬರುತ್ತದೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾವು ಮೋಶೆಯ 2ನೇ ಉಪನ್ಯಾಸದಲ್ಲಿಯೇ ಇದ್ದೇವೆ. 5, 6 ಮತ್ತು 7ನೇ ಅಧ್ಯಾಯಗಳಲ್ಲಿ ಅವನು ದಶಾಜ್ಞೆಗಳ ಪುನರುಚ್ಚಾರಣೆ ಹಾಗೂ ಅರ್ಥ ವಿವರಣೆಗಳನ್ನು ನೀಡುತ್ತಿದ್ದಾನೆ. ಬನ್ನಿರಿ, ಮುಂದಕ್ಕೆ ನಾವು ಶ್ರೇಷ್ಠವಾದ ಆಜ್ಞೆ ಎಂಬ ವಿಚಾರವನ್ನು ಧ್ಯಾನ ಮಾಡೋಣ. ನಮ್ಮ ಧ್ಯಾನದಲ್ಲಿ ಮುಂದೆ ಸಾಗುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 6ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ನೀವು ಹೊಳೆದಾಟಿ ಸ್ವತಂತ್ರಿಸಿಕೊಳ್ಳುವ ದೇಶದಲ್ಲಿ ಅನುಸರಿಸುವುದಕ್ಕಾಗಿ ನಿಮಗೆ ಬೋಧಿಸಬೇಕೆಂದು ನಿಮ್ಮ ದೇವರಾದ ಯೆಹೋವನು ನನಗೆ ಆಜ್ಞಾಪಿಸಿದ ಧರ್ಮೋಪದೇಶವು ವಿಧಿ ನಿರ್ಣಯಗಳು ಇವೆ. ನೀವು ನಿಮ್ಮ ಪುತ್ರ ಪೌತ್ರಾದಿ ಸಂತತಿಯವರು ಜೀವಮಾನದಲ್ಲೆಲ್ಲ ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿದ್ದುಕೊಂಡು ನಾನು ಈಗ ಬೋಧಿಸುವ
ಆತನ ವಿಧಿ ನಿರ್ಣಯಗಳನ್ನೆಲ್ಲ ಅನುಸರಿಸಬೇಕೆಂದು, ನೀವು ಬಹುಕಾಲ ಬಾಳಬೇಕೆಂದು ಇವುಗಳನ್ನು ಆಜ್ಞಾಪಿಸಿದ್ದಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ವಿಧೇಯತೆಗೆ ಒತ್ತು ಕೊಡಲಾಗಿದೆ. ಲೋಕದಲ್ಲಿ 2 ವಿಧದ ಜನರಿರುತ್ತಾರೆ ಎಂಬುದಾಗಿ ನಾವು ಬಲ್ಲೆವು. ಅವರು ಯಾರೆಂದರೆ ದೇವರನ್ನು ಪ್ರೀತಿಸುವವರು ಹಾಗೂ ದ್ವೇಷಿಸುವವರು. ಜನರ ಹೃದಯದ ಸ್ಥಿತಿಯು ಅವರ ವಿಧೇಯತೆ ಇಲ್ಲವೇ ಅವಿಧೇಯತೆಯಿಂದ ಕಂಡುಬರುತ್ತದೆ. ಧರ್ಮೋಪದೇಶಕಾಂಡ ಪುಸ್ತಕ 5ನೇ ಅಧ್ಯಾಯ 29ನೇ ವಚನ ಹೀಗೆ ಹೇಳುತ್ತದೆ: ನನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ ನನ್ನ ಆಜ್ಞೆಗಳನ್ನು ಅನುಸರಿಸುವ ಮನಸ್ಸು ಯಾವಾಗಲೂ ಅವರಲ್ಲಿ ಇದ್ದರೆ ಎಷ್ಟೋ ಮೇಲು. ಆಗ ಅವರಿಗೂ ಅವರ ಸಂತತಿಯವರಿಗೂ ಯಾವಾಗಲೂ ಶುಭವುಂಟಾಗುವುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪ್ರವಾದಿಯಾದ ಏಷಾಯನ ಮುಖಾಂತರ ದೇವರು ಹೀಗೆ ಹೇಳಿದ್ದಾನೆ. ಏಷಾಯನ ಪ್ರವಾದನೆ ಗ್ರಂಥ 29ನೇ ಅಧ್ಯಾಯ 13ನೇ ವಚನದಲ್ಲಿ, ಮತ್ತು ಯೆಹೋವನು, ಈ ಜನರು ಮಾತಿನಿಂದ ನನ್ನನ್ನು ಸಮೀಪಿಸಿ ತುಟಿಯಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಮನಸ್ಸೋ ದೂರ ಮಾಡಿಕೊಂಡು ಬಾಯಿಪಾಠವಾಗಿ ಕಲಿತಿರುವ ಮನುಷ್ಯರ ಆಜ್ಞೆಗಳಿಗೆ ಸರಿಯಾದ ಭಯಭಕ್ತಿಯನ್ನು ಮಾತ್ರ ನನ್ನಲ್ಲಿಟ್ಟಿದ್ದಾರೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪ್ರವಾದಿಯಾದ ಸಮುವೇಲನು ಅರಸನಾದ ಸೌಲನನ್ನು ಹೇಗೆ ಗದರಿಸಿದನೆಂಬುದು ನೆನಪಿದೆಯೋ? ಅದಕ್ಕೆ ಸಮುವೇಲನು, ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ? ಯಜ್ಞವರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ, ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ ಎಂಬುದಾಗಿ ಸಮುವೇಲನು ಬರೆದ 1ನೇ ಪುಸ್ತಕ 15ನೇ ಅಧ್ಯಾಯ 22ನೇ ವಚನದಲ್ಲಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಕರ್ತನಾದ ಯೇಸು ಸೀಮೋನ ಪೇತ್ರನಿಗೆ ಒಂದು ಪ್ರಶ್ನೆ ಕೇಳಿದನು. ಅದೇನೆಂದರೆ, ಯೋನನ ಮಗನಾದ ಸೀಮೋನನೇ, ನೀನು ನನ್ನನ್ನು ಪ್ರೀತಿಸುತ್ತೀಯಾ ಎಂಬುದಾಗಿ. ಯೋಹಾನ ಬರೆದ ಸುವಾರ್ತೆ 21ನೇ ಅಧ್ಯಾಯ 16ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಪರಲೋಕದಲ್ಲಿನ ಅತಿ ವಿಶೇಷವಾದ ಸಂಗತಿಯೆಂದರೆ ಕರ್ತನಾದ ಯೇಸುವನ್ನು ನೋಡಿ ಆತನು ನನ್ನನ್ನು ಪ್ರೀತಿಸುತ್ತಾನೆಂದು, ನನಗಾಗಿ ತನ್ನನ್ನು ಸಮರ್ಪಿಸಿದನೆಂದು ತಿಳಿಯುವುದೇ ಆಗಿದೆ. ಮತ್ತು ಎರಡನೆಯ ಅತಿ ವಿಶೇಷವಾದ ಸಂಗತಿಯೆಂದರೆ ನಾನು ಎಲ್ಲರನ್ನೂ ಪ್ರೀತಿಸುತ್ತೇನೆಂದು, ಎಲ್ಲರೂ ನನ್ನನ್ನು ಪ್ರೀತಿಸುತ್ತಾರೆಂದು ತಿಳಿದುಕೊಳ್ಳುವುದೇ ಆಗಿದೆ. ಪರಲೋಕವು ಎಂಥ ಅದ್ಭುತವಾದ ಸ್ಥಳವಾಗಿದೆ! ದೇವರಿಗೆ ಮಹಿಮೆಯಾಗಲಿ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಧರ್ಮೋಪದೇಶಕಾಂಡ ಪುಸ್ತಕ 6ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಆದದರಿಂದ ಇಸ್ರಾಯೇಲ್ಯರೇ, ನಿಮ್ಮ ಪಿತೃಗಳ ದೇವರಾದ ಯೆಹೋವನು ವಾಗ್ದಾನ ಮಾಡಿದ ಪ್ರಕಾರ ಹಾಲು ಜೇನು ಹರಿಯುವ ಆ ದೇಶದಲ್ಲಿ ನಿಮಗೆ ಶುಭವುಂಟಾಗುವುದಕ್ಕೂ ನೀವು ಬಹಳವಾಗಿ ಹೆಚ್ಚುವುದಕ್ಕೂ ಈ ಆಜ್ಞೆಗಳನ್ನು ಲಕ್ಷ್ಯವಿಟ್ಟು ಕೇಳಿ ಅನುಸರಿಸಲೇಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರ ಆಜ್ಞೆಗಳನ್ನೆಲ್ಲ ಕೈಕೊಳ್ಳುತ್ತೇವೆಂದು ಅವರು ಮಾತು ಕೊಟ್ಟಿದ್ದರು. ಆದರೂ ಅವರು ಅದನ್ನು ಕೈಕೊಳ್ಳಲಿಲ್ಲ. ನಾವು ಹಾಗೆಯೇ ಅಲ್ಲವೇ? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣವ? ಅತಿ ವಿಶೇಷವಾದ ದೈವ ಬೋಧನೆಯ ವಾಕ್ಯವೆಂದು ಹೇಳುವ ಮಹಾವಾಕ್ಯವನ್ನು ಈಗ ನಾವು ನೋಡಲಿದ್ದೇವೆ. ಬನ್ನಿರಿ, ನಮ್ಮ ಕಾರ್ಯಕ್ರಮದ ಅಂತ್ಯಭಾಗಕ್ಕೆ ನಾವು ಬಂದಿರುವಾಗ ಕೊನೆಯದಾಗಿ ಧರ್ಮೋಪದೇಶಕಾಂಡ ಪುಸ್ತಕ 6ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದಿದೆ: ಇಸ್ರಾಯೇಲ್ಯರೇ, ಕೇಳಿರಿ, ನಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ಒಂದು ವಿಶೇಷವಾದ ಮಾತಾಗಿದೆ. ಯೆಹೋವನು ಎಂಬುದು ಇಬ್ರಿಯ ಭಾಷೆಯಲ್ಲಿ ಯಾಹ್ವೆ ಪದದ ರೂಪವಾಗಿದೆ. ದೇವರು ಎಂಬುದು ಎಲೋಹಿಂ ಎಂಬ ಪದದ ಆಂಗ್ಲ ರೂಪವಾಗಿದೆ. ಎಲೋಹಿಂ ಎಂಬುದು ಬಹುವಚನವಾಗಿದೆ. ಇದರ ಜೊತೆಗೆ ಯಾವ ಸಂಖ್ಯೆಯೂ ಕೊಡದಿದ್ದರಿಂದ ನಾವು ಅದನ್ನು 3 ಎಂಬುದಾಗಿ ಭಾವಿಸಬಹುದು. ಇಬ್ರಿಯ ಭಾಷೆಯಲ್ಲಿ ನಾಮಪದವು ಏಕವಚನ, ದ್ವಿವಚನ ಅಥವಾ ಬಹುವಚನವಾಗಿದ್ದು ಸಂಖ್ಯೆ ಹೇಳಿರದಿದ್ದರೆ ಅದನ್ನು 3 ಎಂದು ಭಾವಿಸಬಹುದು. ಆದ್ದರಿಂದ ಇದು ತ್ರಯೇಕತ್ವಕ್ಕೆ ಸೂಚಿತವಾಗಿದೆ. ಇದನ್ನು ಹೀಗೆ ಹೇಳಬಹುದು: ಇಸ್ರಾಯೇಲ್ಯರೇ, ಕೇಳಿರಿ, ತ್ರಯೇಕನಾದ ಯೆಹೋವನು ಒಬ್ಬನೇ ಯೆಹೋವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಸ್ರಾಯೇಲ್ಯರು ವಿಗ್ರಹಾರಾಧಕರ ನಡುವೆ ವಾಸಿಸುತ್ತಿದ್ದರು. ಸುತ್ತಲಿನ ಜನಾಂಗಗಳು ಬಹು ದೈವತ್ವವನ್ನನುಸರಿಸುತ್ತಾ ಅನೇಕ ದೇವರುಗಳನ್ನು ಪೂಜಿಸುವರಾಗಿದ್ದರು. ಇಸ್ರಾಯೇಲ್ ಜನಾಂಗವು ಸುತ್ತಣ ಜನಾಂಗಗಳಿಗೆ ದೈವತ್ವದ ಏಕತೆಯ ಕುರಿತಾದ ಸಂದೇಶವನ್ನು ಕೊಡಬೇಕಾಗಿತ್ತು. ಯೆಹೋವ ನಮ್ಮ ತ್ರಯೇಕ ದೇವರು ಒಬ್ಬನೇ ಯೆಹೋವನು ಎಂಬುದಾಗಿ ವಿಗ್ರಹಾರಾಧನೆ ತುಂಬಿದ ಲೋಕಕ್ಕೆ ಕೊಡಬೇಕಾದ ಸಂದೇಶ ಇದೇ ಆಗಿದೆ.
ಪ್ರೀತಿಯುಳ್ಳ ದೇವಜನರೇ, ಈ ದಿನಗಳಲ್ಲಿ ನಮ್ಮ ಸುತ್ತ ವಿಗ್ರಹಾರಾಧನೆ ಇಲ್ಲವೇ ಬಹುದೈವತ್ವ ಅಷ್ಟಾಗಿ ಇಲ್ಲದಿರಬಹುದು, ಆದರೆ ನಾಸ್ತಿಕತೆ ತುಂಬಿ ಹೋಗಿದೆ. ಈ ಯುಗದಲ್ಲಿ ನಾವು ತ್ರಯೇಕತ್ವದ ಸಂದೇಶವನ್ನು ತಂದೆ, ಮಗ, ಪರಿಶುದ್ಧಾತ್ಮನಾದ ದೇವರ ಕುರಿತು ತಿಳಿಸಬೇಕಾಗಿದೆ. ನಾವು ಅದೇ ಯೆಹೋವ ದೇವರ ಕುರಿತು ಮಾತನಾಡುತ್ತಿದ್ದೇವೆ. ಆತನೇ ನಮ್ಮ ಎಲೋಹಿಂ, ನಮ್ಮ ತ್ರಯೇಕ ದೇವರು. ಆತನು ಒಬ್ಬನೇ ದೇವರಾಗಿದ್ದಾನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಕಾರ್ಯಕ್ರಮವನ್ನು ನೀವು ಆಲಿಸ್ತಿರುವಾಗ ನಮ್ಮ ಜೀವಿತವನ್ನು ದೇವವಾಕ್ಯದ ಬೆಳಕಿನಲ್ಲಿ ಪರೀಕ್ಷೆ ಮಾಡಿಕೊಳ್ಳುವುದಾದರೆ, ನಮ್ಮ ದೇವರನ್ನು ನಾವು ಎಷ್ಟಾಗಿ ಪ್ರೀತಿಸುತ್ತಾ ಇದ್ದೇವೆ? ಆತನ ಆಜ್ಞೆಗಳಿಗೆ ನಾವು ವಿಧೇಯರಾಗಿ ಜೀವಿಸುತ್ತಾ ಇದ್ದೇವೆಯೋ? ಹೌದು, ಆತನು ಪ್ರೀತಿಯ ದೇವರು, ಅದೇ ಸಮಯದಲ್ಲಿ ಆತನು ನೀತಿಯ ದೇವರು ಕೂಡ ಆಗಿದ್ದಾನೆ. ನಾವು ಆತನನ್ನು ಪ್ರೀತಿಸುವಾಗ, ಆತನ ಆಜ್ಞೆಗಳಿಗೆ ವಿಧೇಯರಾಗಿ ಜೀವಿಸುವುದಾದರೆ, ಆತನು ನಮ್ಮ ಜೀವಿತದಲ್ಲಿ ತನ್ನ ಆಶೀರ್ವಾದವನ್ನು ಕೊಟ್ಟು ತನ್ನ ಸಾಕ್ಷಿಗಾಗಿ ನಡೆಸುತ್ತಾನೆ. ಆದ್ದರಿಂದ ಅನುದಿನವೂ ದೇವರನ್ನು ಪ್ರೀತಿಸೋಣ ಮತ್ತು ಆತನ ಆಜ್ಞೆಗಳಿಗೆ ವಿಧೇಯರಾಗಿ ಜೀವಿಸಿ ಇತರರಿಗೆ ಪ್ರೀತಿಯ ದೇವರ ಬಗ್ಗೆ ತಿಳಿಸೋಣ. ಅವರನ್ನು ಕೂಡ ದೇವರ ಬಳಿಗೆ ಕರೆತರೋಣ. ಇಂಥ ಜೀವಿತ ಜೀವಿಸುವುದಕ್ಕೆ ದೇವರು ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಕರ್ತನ ಕೃಪೆಯು ಸದಾ ನಿಮ್ಮೆಲ್ಲರ ಸಂಗಡ ಇರಲಿ. ಪ್ರಿಯರೇ, ಧರ್ಮೋಪದೇಶ ಕಾಂಡ ಪುಸ್ತಕದ 5ನೇ ಅಧ್ಯಾಯದ 16ನೇ ವಚನದಿಂದ 6ನೇ ಅಧ್ಯಾಯದ 4ನೇ ವಚನದವರೆಗಿನ ಧ್ಯಾನವು ಬಹು ಅರ್ಥಗರ್ಭಿತವಾಗಿತ್ತು ಅಲ್ಲವೇ? ಹೌದು, ಇಸ್ರಾಯೇಲರು ಆಜ್ಞೆಗಳನ್ನು ಕೈಕೊಳ್ಳುವುದರಲ್ಲಿ ಸೋತರು. ದೇವರ ಆಜ್ಞೆಗಳನ್ನು ಕೈಕೊಳ್ಳಲು ನಮಗೊಬ್ಬ ಸಹಾಯಕನ ಅಗತ್ಯವಿದೆ. ಆತನೇ ಯೇಸು ಕ್ರಿಸ್ತನು. ಆತನನ್ನು ಪ್ರೀತಿಸಿ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಾಗ ನಮ್ಮ ಜೀವಿತದಲ್ಲಿ ಯಾವಾಗಲೂ ಶುಭವೂ ಕೃಪೆಯೂ ಹಿಂಬಾಲಿಸುತ್ತವೆ. ರಕ್ಷಣೆಯ ಸಂತೋಷದ ಜೀವಿತವು ನಮ್ಮದಾಗುತ್ತದೆ. ದೇವರಿಗೆ ಮಹಿಮೆಯಾಗಲಿ. ಬನ್ನಿರಿ, ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿಯುಳ್ಳ ರಕ್ಷಕ, ನಮ್ಮನ್ನು ಕರುಣಿಸಿ ಇಷ್ಟು ಮಟ್ಟಿಗೆ ನಮ್ಮನ್ನು ನಡೆಸಿದ್ದಿ, ಅದಕ್ಕಾಗಿ ಸ್ತೋತ್ರ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ಪ್ರತಿ ಒಬ್ಬೊಬ್ಬರ ಜೀವಿತದಲ್ಲಿ ನಿನ್ನ ರಕ್ಷಣಾ ಕಾರ್ಯವನ್ನು ಮಾಡಬೇಕೆಂಬುದಾಗಿಯೂ ಪ್ರಾರ್ಥಿಸ್ತೇವೆ. ನಿನ್ನ ವಾಕ್ಯಗಳಿಗೆ ಅನುಸಾರವಾಗಿ ವಿಧೇಯತೆಯಿಂದ ನಾವು ಜೀವಿಸಲು ಸಹಾಯ ಮಾಡು. ಯೇಸುವಿನ ಹೆಸರಿನಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮವು ನಿಮ್ಮ ಬಾಳಿಗೆ ಬೆಳಕನ್ನು ತಂದಿದೆಯೋ? ನಿಮ್ಮ ಅಭಿಪ್ರಾಯ, ಪ್ರಾರ್ಥನಾ ಮನವಿಗಳನ್ನು ನಮಗೆ ತಿಳಿಸಿರಿ. ತಪ್ಪದೆ ಕರೆ ಮಾಡಿರಿ. ತಿರುಗಿ ಭೇಟಿಯಾಗೋಣ. ಶುಭವಾಗಲಿ.